ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್. ಇವತ್ತು ಲಾಗ್ ಬೆಳಿಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಶುಂಠಿ ಹಾಲು ಮಾಡೋಣ ಅಂದ್ಬಿಟ್ಟು ಒಂದು ಬೌಲ್ಗೆ ಒಂದು ಚಿಕ್ಕ ಗ್ಲಾಸ್ ನೀರು, ನೆಕ್ಸ್ಟ್ ಒಂದು ಲವಂಗ, ಸ್ವಲ್ಪ ಶುಂಠಿ ಮತ್ತು ಕಾಳು ಮೆಣಸು ಪೌಡರ್ ಮಾಡಿ ಹಾಕಿದ್ದೀನಿ. ಇದು ಕುದೀತಾ ಇರಲಿ ಅಂತ ಕುದಿಲಿಕ್ಕಿಟ್ಟು ಮತ್ತೊಂದು ಕಡೆ ಹಾಲು ಕಾಯಿಸ್ಕೊತಾ ಇದ್ದೀನಿ. ಪ್ಯಾಕೆಟ್ ಹಾಲು ಆಗಿರೋದ್ರಿಂದ ಮುಂಚೆನೇ ಕಾಯಿಸಿಟ್ಕೋಬೇಕು. ನೀವು ಮಾಮೂಲಿ ಹಸುವಿನ ಹಾಲು ಡೈರೆಕ್ಟ್ ತೊಗೊಳೋದಾದರೆ ಡೈರೆಕ್ಟೇ ಯೂಸ್ ಮಾಡಬಹುದು. ನೆಕ್ಸ್ಟು ಈ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ. ಆ್ಯಕ್ಚುಲಿ ಈ ವಿಂಟರ್ ಸೀಸನ್ನಲ್ಲಿ ಈ ಹಾಲು ಮಾಡ್ಕೊಂಡು ಕುಡಿರಿ. ಗಂಟಲು ಸಮಸ್ಯೆ, ನೆಗಡಿ ಎಲ್ಲ ಇದ್ದಾಗ ಈ ಹಾಲು ತುಂಬ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಅದಕ್ಕೆ ನಿಮಗೆ ಯೂಸ್ ಆಗಲಿ ಅಂತ ಈ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ಅರಿಶಿಣ ಹಾಕಿದ್ಮೇಲೆ ಒಂದು ಸ್ವಲ್ಪ ಕುದಿ ಬರಲಿ. ಅದಾದ ತಕ್ಷಣ ನಾವೇನು ಹಾಲು ಕಾಯಿಸಿಟ್ಕೊಂಡಿರ್ತೀವಿ ಆ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳೋದು. ಅದಾದಮೇಲೆ ಒಂದೆರಡು ಕುದಿ ಬಂದರೆ ಸಾಕು. ಹಾಲು ಆಲ್ರೆಡಿ ಕಾದಿರುತ್ತೆ ಅಲ್ವಾ. ನೆಕ್ಸ್ಟು ಒಂದು ಗ್ಲಾಸ್ಗೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಹಾಕೋತಾ ಇದ್ದೀನಿ. ಸಕ್ಕರೆ ಎಲ್ಲ ಬೇಡ, ಆದಷ್ಟು ಬೆಲ್ಲನೇ ಯೂಸ್ ಮಾಡಿ. ಹೆಲ್ತ್ಗೋಸ್ಕರ ಮಾಡ್ತಿರೋದ್ರಿಂದ ಹೆಲ್ದಿಯಾಗೇ ಇರಲಿ. ಏನಂತೀರಿ? ನೆಕ್ಸ್ಟ್ ಇದು ನೋಡಲಿಕ್ಕೆ ಹೆಂಗೆ ಕಾಣಿಸುತ್ತೆ ಹೇಳಿ? ಬಾದಾಮ್ ಹಾಲು ಥರ ಕಾಣಿಸುತ್ತೆ. ನೋಡ್ಲಿಕ್ಕೆ ಮಾತ್ರ ಅಲ್ಲ, ಟೇಸ್ಟ್ ಕೂಡ ಹಾಗಿರುತ್ತೆ. ಗಂಟ್ಲಿಗೆ ಒಂಥರ ಹಾಯ್ ಅನಿಸುತ್ತೆ. ನಿಜವಾಗ್ಲೂ ನೀವು ಮಾಡ್ಕೊಂಡು ಕುಡ್ರಿ, ನಿಮ್ಗೆ ಖಂಡಿತ ಯೂಸ್ ಆಗುತ್ತೆ. ಇದು ದೀಕ್ಷಂಗೆ ಸ್ವಲ್ಪ ಗಂಟ್ಲ ಸಮಸ್ಯೆ ಇದ್ರಿಂದ ಈ ಹಾಲು ಮಾಡಿದ್ದೆ. ಮಕ್ಕಳು ಮಾತ್ರ ಅಲ್ಲ, ಮನೆ ಮಂದಿ ಎಲ್ಲರೂ ಕುಡಿಬಹುದು. ಖಂಡಿತ ಇದನ್ನು ಟ್ರೈ ಮಾಡಿ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇವಾಗ ಬೆಳಗಿನ ತಿಂಡಿ ಶುರು ಮಾಡೋಣ. ಇವತ್ತು ಆಲೂ ರೈಸ್ ಮಾಡ್ತಾಯಿದ್ದೀನಿ. ಇದ್ದಿದ್ದೇ 2 ಆಲೂಗೆಡ್ಡೆ, ಆದರೂ ಪರವಾಗಿಲ್ಲ, ಒಂದು ಟೈಮ್ ಬ್ರೇಕ್ಫಾಸ್ಟ್ ಖಂಡಿತ ಆಗುತ್ತೆ ಅಂದ್ಬಿಟ್ಟು ಆಲೂ ರೈಸ್ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಸಣ್ಣಕ್ಕೆ ಕ್ಯೂಬ್ಸ್ ಆಕಾರದಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಬಾಣಲೆನ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ. ಏನು ನೀವು ಆಲೂಗೆಡ್ಡೆನ ಕಟ್ ಮಾಡಿರ್ತೀನಿ ಅದೇ ರೀತಿಯಲ್ಲೇ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬೇಕು ಅಂದರೆ ಯೂಸ್ ಮಾಡ್ಬೋದು, ಬಟ್ ನಾನಿಲ್ಲಿ ಯೂಸ್ ಮಾಡಿಲ್ಲ. ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು, ಮತ್ತು ಆಲೂಗೆಡ್ಡೆ ಜೊತೆ ಫ್ರೈ ಆಗೋದ್ರಿಂದ ಜಾಸ್ತಿ ಏನು ಫ್ರೈ ಮಾಡಬೇಕಾಗಿಲ್ಲ. ನೆಕ್ಸ್ಟ್ ಆಲೂಗೆಡ್ಡೆನೂ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಕೈ ಬಿಡ್ದಿರ ಫ್ರೈ ಮಾಡಿ, ಏನಕ್ಕಂದರೆ ಆಲೂಗೆಡ್ಡೆ ತಳ ಹಿಡಿಯೋ ಚಾನ್ಸಸ್ ಇದೆ. ಅದಕ್ಕೋಸ್ಕರನೇ ಅವಾಗವಾಗ ಕೈ ಆಡಿಸ್ತಾ ಇರಿ. ಇದು ಚೆಂದ ಫ್ರೈ ಆಗಿ ಆಲೂಗೆಡ್ಡೆ ಬೇಯಲಿ. ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಅರಿಶಿಣ, ನೆಕ್ಸ್ಟು ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ. ನಾನು ಧನಿಯಾ ಯೂಸ್ ಮಾಡ್ತಾ ಇಲ್ಲ, ಈ 3 ಪೌಡರ್ ಯೂಸ್ ಮಾಡ್ತಾ ಇರೋದು. ಇಷ್ಟೇ ಸಾಕು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಸ್ವಲ್ಪ ಫ್ರೈ ಆಗಲಿ. ನೀವು ಫ್ಲೇಮ್ ಸ್ವಲ್ಪ ಕಮ್ಮಿ ಇಟ್ಕೊಂಡು ಪೌಡರ್ ಹಾಕಿದಾಗ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಬೇಯಲಿ, ಎಣ್ಣೆ ಬಿಡೋವರೆಗೂ ಬೇಯಲಿ. ಆದಷ್ಟು ನಾನು ಹೇಳ್ದಾಗೆ ಕೈ ಆಡಿಸ್ತಾ ಇರಿ. ಇಷ್ಟ ಆದಮೇಲೆ ಆಲೂಗೆಡ್ಡೆ ಬೆಂದಿರುತ್ತೆ. ಇವಾಗ ಇದಕ್ಕೆ ನೀವು ರೈಸ್ನ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಟೇಸ್ಟ್ ನೋಡಿಕೊಂಡ್ರೆ ಸಾಕು. ನಮ್ಮ ಆಲೂ ರೈಸ್ ರೆಡಿ ಆಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಎಷ್ಟು ಚೆಂದ ಇರುತ್ತೆ ಅಂದರೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೆಂಚ್ಕೊಳ್ಳಿಕ್ಕೆ ರೈಸ್ ಜೊತೆ ಆಲೂಗೆಡ್ಡೆನೇ ಇರುತ್ತೆ ಅಲ್ವಾ. ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿ ಸೂಪರ್ ಆದಂಥ ಆಲೂ ರೈಸ್ ರೆಡಿ ಆಗುತ್ತೆ. ನಿಮಗೆ ಮಾತ್ರ ಅಲ್ಲ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಅಮ್ಮಂದ್ರಿಗಂತೂ ತುಂಬ ಇಷ್ಟ ಆಗುತ್ತೆ. ಬ್ರೇಕ್ಫಾಸ್ಟಿಗೆ ಮಾಡಲಿಕ್ಕೆ ಈಸಿ ಇರುತ್ತೆ. ಅದಾದಮೇಲೆ ನಾನು ನೆಕ್ಸ್ಟ್ ಇಲ್ಲಿ ತುಪ್ಪನ ಕಾಯಿಸಿಟ್ಕೊತಾ ಇದ್ದೀನಿ. ಏನಕ್ಕೆಂದರೆ ಪ್ಯಾಕೆಟಲ್ಲಿ ತೊಗೊಬಂದಾಗ ತುಪ್ಪ ಹಾಗೆ ಸ್ಟೋರ್ ಮಾಡಿ ಇಡಲಿಕ್ಕಾಗಲ್ಲ, ಸ್ಮೆಲ್ ಬರುತ್ತೆ. ಸ್ವಲ್ಪ ವೈಟ್ ಕೂಡ ಆಗುತ್ತೆ ಆ್ಯಂಡ್ ಸ್ಮೆಲ್ ಕೂಡ ಬರುತ್ತೆ. ಅದಕ್ಕೋಸ್ಕರ ನಾನು ತುಪ್ಪ ತಂದ ತಕ್ಷಣವೇ ಫಸ್ಟು ಕಾಯಿಸಿಟ್ಕೊಂಡ್ಬಿಡ್ತೀನಿ. ಅದಕ್ಕೆ ಒಂದು ಸ್ಟೀಲೇ ಯೂಸ್ ಮಾಡ್ಕೊಳ್ಳಿ. ಆದಷ್ಟು ನೀವು ಸ್ಟೀಲ್ ಬೌಲನ್ನೇ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ತುಪ್ಪನೆಲ್ಲ ಹಾಕ್ಕೊಂಡು ಪೂರ್ತಿ ತುಪ್ಪ ಹಾಕ್ಕೊಂಡ್ಮೇಲೆ ಕಾಯ್ಲಿಕ್ಕೆ ಇಡೋಣ. ತುಪ್ಪನ ಈ ಥರ ಕಾಯಿಸಿಟ್ಕೊಳ್ಳಿ. ತುಂಬ ದಿನದವರೆಗೆ ತುಂಬ ಚೆನ್ನಾಗಿ ಸ್ಟೋರ್ ಆಗಿರುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಉರಿನ ಕಮ್ಮಿ ಇಟ್ಕೊಂಡು ತುಪ್ಪನ ಕಾಯಿಸಿಟ್ಕೋಬೇಕು. ಯಾಕೆ ಕಾಯಿಸ್ಬೇಕು? ಆಲ್ರೆಡಿ ಅವರೆಲ್ಲ ಚೆನ್ನಾಗಿ ಕಾಯಿಸಿರ್ತಾರಲ್ಲ ಅಂದ್ಕೋಬೇಡಿ. ಈ ಥರ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗುತ್ತೆ. ಈ ರೀತಿ ತುಪ್ಪ ಎಲ್ಲ ಕರಗಿದ ಮೇಲೆ ಇದಕ್ಕೆ ಸ್ವಲ್ಪ ಮೆಂತ್ಯನ ಹಾಕಿ. ಉರಿಯೋ ಅವಶ್ಯಕತೆ ಇಲ್ಲ, ಇಲ್ಲೇ ಫ್ರೈ ಆಗುತ್ತೆ, ಅದು ತುಪ್ಪದಲ್ಲೇ ಫ್ರೈ ಆಗುತ್ತೆ. ಫಸ್ಟ್ ಸ್ವಲ್ಪ ಕಲರ್ ಹೆಂಗಿರುತ್ತೆ ಅಲ್ವಾ, ಹೆಂಗೆ ಸ್ವಲ್ಪ ಲೈಟ್ ಕಲರ್ ಇರ್ತದೆ. ಅದಾದಮೇಲೆ ಅದು ಸ್ವಲ್ಪ ಫ್ರೈ ಆದಮೇಲೆ ಬ್ರೌನ್ ಕಲರ್ ಬರುತ್ತೆ. ನೋಡಿ ತೋರಿಸ್ತಾ ಇದ್ದೀರಲ್ವ, ಈ ಕಲರ್ ಇದ್ದಿದ್ದು ಬ್ರೌನ್ ಕಲರ್ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಈ ಥರ ಕೈ ಆಡಿಸ್ಕೊಂಡು ತುಪ್ಪನ ಕಾಯಿಸ್ಕೊಳ್ಳಿ. ನೋಡಿ ಸ್ವಲ್ಪ ಲೈಟ್ ಬ್ರೌನ್ ಬಂತಲ್ವಾ, ಇಷ್ಟು ಫ್ರೈ ಆಗಲಿ. ಈ ಥರ ಆದಾಗಲೇ ನಮ್ಮ ತುಪ್ಪ ತುಂಬ ದಿನದವರೆಗೆ ತುಂಬ ಘಮ ಅಂತ ಇರುತ್ತೆ. ಇದ್ರದ್ದು ಮೆಂತ್ಯ ಘಮ ತುಂಬ ಚೆನ್ನಾಗಿರ್ತದೆ. ಅದ್ರ ಜೊತೆಗೆ ಸ್ವಲ್ಪ ಒಂದು 1/2 ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡು
ಅರಿಶಿನ ಯಾವಾಗ ಹಾಕಬೇಕು ಅಂದರೆ ಗ್ಯಾಸ್ ಆಫ್ ಮಾಡೋ ಟೈಮಲ್ಲಿ ಇನ್ನೇನು ಆಫ್ ಮಾಡ್ತೀವಿ ಅಂದಾಗ ಅರಿಶಿನ ಹಾಕಿದ ತಕ್ಷಣ ಆಫ್ ಮಾಡಿದ್ರೂ ಓಕೆ. ಜಾಸ್ತಿ ಹೊತ್ತು ಬಿಡಬೇಡಿ, ಸೀದೋಗ್ಬಿಡ್ತದೆ. ತಳ ಹಿಡಿದ್ಬಿಟ್ರೆ ತುಂಬ ತುಪ್ಪ ಎಲ್ಲ ವೇಸ್ಟ್ ಆಗುತ್ತೆ ಆಯಿತಾ. ತುಂಬ ಕಾಸ್ಟ್ಲಿ ಇರುತ್ತೆ ತುಪ್ಪ, ಅದಕ್ಕೆ ನೀಟಾಗಿ ಮಾಡಿಕೊಂಡು ನೀಟಾಗಿ ಸ್ಟೋರ್ ಮಾಡ್ಕೊಳ್ಳಿದಾದಮೇಲೆ ತುಪ್ಪ ತಣ್ಣಗಾದಮೇಲೆ ನೀವು ಯಾವ ಬಾಕ್ಸ್ಗೆ ಹಾಕೊಬೇಕಿರ್ತದೆ ಆ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಷ್ಟೇ. ಸ್ವಲ್ಪ ಹೊತ್ತು ಬಿಡಿ, ಯಾಕಂದರೆ ಈ ಮೆಂತ್ಯದ ಘಮ ಎಲ್ಲ ತುಪ್ಪ ಎಳ್ಕೊಳ್ಳಿ, ತುಂಬ ಟೇಸ್ಟಾಗಿರ್ತದೆ. ನೋಡಿ ಮಾಡಿ ಆಯಿತಾ. ಇದು ಆರಿದ ಮೇಲೆ ಎಷ್ಟು ಚೆನ್ನಾಗಿ ಮರಳಾಗಿ ಬರುತ್ತೆ ಗೊತ್ತಾ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಕಲ್ಲರ್ ಕೂಡ ಅಷ್ಟೇ, ನಾವು ಅರಿಶಿನ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೂ ಅಷ್ಟೇ, ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ. ಮಕ್ಕಳಿಗೇನು ನಮಗೂ ಹಾಗೆ ಅನಿಸುತ್ತಲ್ವ, ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ. ಈ ರೀತಿ ತುಂಬ ದಿನದವರೆಗೆ ಸ್ಟೋರ್ ಮಾಡಬೇಕು ಅಂದರೆ ನಾನು ಹೇಳ್ಕೊಟ್ಟಿದ್ದೀನಲ್ಲ ಆ ರೀತಿ ತುಪ್ಪನ ಕಾಯಿಸಿಟ್ಕೊಳ್ಳಿ, ಓಕೆನಾ. ಏನಮ್ಮ ರೆಡಿ ಮಾಡ್ಕೊತಿದ್ದೀರಾ ಬ್ಯಾಗೆಲ್ಲ ಹಾಕೊಂಡು? ಮಗ ಕೇರಳಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ. ಸಂಜೆ ದೀಪ್ತಿ ಟ್ಯೂಷನ್ ಮುಗಿದ್ಮೇಲೆ, ದೀಪ್ತಿ ಅಂದರೆ ಯಾರು? ನಾನೇ ಇಲ್ಲೇ ಅಲ್ಲಿ ಟ್ಯೂಷನ್ ಮುಗಿದ್ಮೇಲೆ ಕೇರ್ನವ್ರಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಯಾಕಂದರೆ ನಾಳೆ ಫಂಕ್ಷನ್ ಇದೆ, ಒಂದು ಗೃಹ ಪ್ರವೇಶ ಐತೆ ನನ್ನ ಫ್ರೆಂಡ್ ಮನೆಯದು, ಅಲ್ಲಿಗೆ ಹೋಗಬೇಕು. ನಾಳೆ ಹೋಗೋ ಬದಲು ಇವತ್ತೇ ಹೋಗ್ಬಿಟ್ರೆ ಮನೆಯೆಲ್ಲ ಕ್ಲೀನ್ ಮಾಡ್ಬೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇವತ್ತೆಲ್ಲ ಹೋಗಿ ಫುಲ್ ಕ್ಲೀನಿಂಗ್ ಕೆಲಸ, ಸಂಜೆ ಹೋದ್ರೂ ಅಷ್ಟೇ ಕ್ಲೀನಿಂಗ್ ಕೆಲಸ. ಮೊನ್ನೆ ಹೋಗಿದ್ನಲ್ಲ, ಜಸ್ಟ್ ಹಿಂಗೆ ಹೋಗ್ಬಿಟ್ಟು ಗೆಸ್ಟ್ ಥರ ಹೋಗಿ ವಾಪಸ್ ಬಂದುಬಿಟ್ಟೆ. ಅದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಮನೆಯೆಲ್ಲ ಕೆಲಸ ಮುಗಿಸಿ ಬರೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅವರಪ್ಪ ಬೆಳಿಗ್ಗೆಯಿಂದ ಕರೆದ್ರು ಬನ್ನಿ 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 ಅಂತ. ನಾವಿಲ್ಲಪ್ಪ ದೀಪ್ತಿ ಟ್ಯೂಷನ್ಗೆ ಹೋಗ್ಬೇಕು, ಬರಲ್ಲ ಅಂತ ಸ್ಕೋಪ್ ತಗೊಂಡಿದ್ದೀವಿ. ಸರ್ಪ್ರೈಸಾಗಿ ಹೋಗ್ತಿದ್ದೀವಿ. ಏನು ದೀಪ್ತಿ? ಹೌದು. ನಿಮ್ಮ ಪಾಪ ಬೆಳಿಗ್ಗೆ ಎಷ್ಟು ಹೇಳಿದ್ರು, ಬನ್ನಿ ಬನ್ನಿ ಅಂತಿತ್ತು. ಬೆಳಿಗ್ಗೆ ತಿಂಡಿ ತಗೊಂಡ್ ಬರ್ತಿರ್ಬೋದೇನೋ ಅಂದ್ಕೊಂಡಿದ್ದೆ ಅಂದರು. ನಾವು ಎಲ್ಲ ಬರೋದಿಲ್ಲಪ್ಪ, ಓದ್ಕೋಬೇಕು ಹುಡುಗರು ಅಂದ್ಬಿಟ್ಟು ಸುಮ್ಮನೆ ಅದೇ. ಆದರೆ ಇವತ್ತು ಹೋಗ್ಬಿಟ್ಟು ಸರ್ಪ್ರೈಸ್ ಕೊಡೋಣ, ಹಾಗೇನೆ ಕೆಲಸ ಮಾಡೋಣ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬೆಳಿಗ್ಗೆ ನಾನು ಆಲೂ ರೈಸ್ ಮಾಡಿದ್ದೆ, ಹೇಗನ್ನಿಸ್ತು, ಇಷ್ಟ ಆಯಿತಾ? ಇಷ್ಟ ಆಗುತ್ತೆ, ಮಾಡ್ಕೊಳ್ಳಿ. ದಿನ ಒಂದೊಂದು ನಾವು ತಿಂಡಿ ಲಂಚ್ ಬಾಕ್ಸ್ಗೆ ಮಾಡ್ತಾನೆ ಇರಬೇಕಲ್ವ ದೀಪ್ತಿ, ದಿನ ಏನಾದರೂ ಮಾಡಬೇಕು ಅಲ್ವಾ? ಹೌದು, ಇಲ್ಲನೇ ತಿನ್ನಕ್ಕಾಯ್ತದ. ಅದಕ್ಕೋಸ್ಕರ ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡ್ಕೋತೀರಿ. ಅದ್ರ ಜೊತೆಗೆ ಶುಂಠಿ ಹಾಲು ಕಾಯಿಸ್ದೆ. ನಿಜವಾಗ್ಲೂ ಕೆಮ್ಮಾದಾಗ, ನೆಕ್ಸ್ಟು ನೆಗಡಿ ಆದಾಗ, ಗಂಟಲು ಪ್ರಾಬ್ಲಮ್ ಆದಾಗ ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆ ಹತ್ರ ಈ ಪೆಟ್ಟಂತೂ ಬಡ್ಕೊಳುತ್ತೆ ನಾನು ಮಾತಾಡ್ತಿದ್ದೀನೋ ಅದು ಮಾತಾಡುತ್ತೆ ನಾನು ವೀಡಿಯೋದಲ್ಲಿ ಅಂತಲೇ ಗೊತ್ತಾಗಲ್ಲ ನನಗೆ. ಅದಕ್ಕೆ ನಾನು ಹೇಳೋದು, ಯಾವಾಗಲೂ ಡಿಸ್ಟರ್ಬ್ ಆಗ್ತದೆ ಬೇಜಾರು ಮಾಡ್ಕೋಬೇಡಿ ಅಂತ. ಇನ್ನು ಶುಂಠಿ ಹಾಲು ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕ್ಕೊಂಡು ಮನೆಯವರೆಲ್ಲ ಮಾಡ್ಕೊಂಡು ಕುಡೀರಿ, ಚೆನ್ನಾಗಿರುತ್ತೆ. ಅದಾದಮೇಲೆ ತುಪ್ಪ ಕಾಯಿಸಿಟ್ನಲ್ಲ, ನೀವು ಅದೇ ರೀತಿ ಕಾಯಿಸಿಟ್ಕೊಳ್ಳಿ. ಇದು ಕವರಲ್ಲೇ ಇಟ್ಕೊಂಬೇಡಿ, ಕವರಲ್ಲೇ ಅಂದರೆ ಪ್ಯಾಕಿಂಗ್ ಕವರಲ್ಲೇ ಇಟ್ಕೊಂಡ್ರೆ ಸ್ಮೆಲ್ ಬರುತ್ತೆ, ವೈಟ್ ಆಗಿಬಿಡ್ತದಲ್ವ ದೀಪ್ತಿ. ನಮ್ಮ ದೀಪ್ತಿಗೆ ಫಸ್ಟು ಬಂದ ತಕ್ಷಣ ತುಪ್ಪ ಕಾಯಿಸ್ಬಿಟ್ಟು ಏನು ಮಾಡೋ, ಬಾಕ್ಸ್ಗೆ ಹಾಕು. ಮಾತಾಡೋ ದೀಪ್ತಿ, ನಿನ್ನ ವಯಸ್ಸು ಕೇಳಿಸ್ಕೊಂತಲೇ ನಾಚಿಕೆ. ನಮ್ಮ ದೀಪ್ತಿ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ. ಎಕ್ಸಾಮ್ ಹತ್ರ ಬರ್ತೈತಲ್ಲ, ಅದಕ್ಕೋಸ್ಕರ ಅಲ್ವಾ ದೀಪ್ತಿ? ಹಂಗೇನಿಲ್ಲ, ಟೆನ್ಷನ್ ಆಗ್ತೈತೆ ಎಕ್ಸಾಮ್ದು. ಚೂರು ಚೂರು ಟೆನ್ಷನ್ ಆಗ್ತೈತಂತೆ. 10th ಸ್ಟ್ಯಾಂಡರ್ಡ್ ಅಲ್ವಾ ಪಾಪ ಅಂತ ಹೇಳಿದ್ನಲ್ಲ. ಅವೆಲ್ಲ ಟ್ರೈ ಮಾಡಿ ನೆಕ್ಸ್ಟು KR ನಗರಕ್ಕೆ ಹೋದ್ಮೇಲೆ ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ. ಯಾಕಂದರೆ ಅಲ್ಲಿ ಹೋದ್ಮೇಲೆ ತುಂಬ ಬಿಸಿ ಆಗಿಬಿಟ್ಟಿರ್ತೀನಿ. ಅದಕ್ಕೋಸ್ಕರ ತುಂಬ ಬಿಸಿ, PM-ಗಿಂತ ಬಿಸಿ ಬಿಸಿ ಆಗ್ಬಿಟ್ಟಿದೆ. ಯಾಕಂದರೆ ಕ್ಲೀನಿಂಗ್ ಕೆಲಸದಲ್ಲಿ ಬಿಸಿ ಆಗೋದು ನಾನು. ಇನ್ನು ನೆಕ್ಸ್ಟು ನನ್ನ ನಾಳೆಯ ಸೀರೆ, ಇದು ಒಂಥರ ಇಷ್ಟ ಆಯಿತು ಕಲರ್, ಇದು ಅದಕ್ಕೋಸ್ಕರ ತಗೊಂಡಿದ್ದೆ. ಇದು ಕಾಂಟ್ರಾಸ್ಟ್ ಬ್ಲೌಸು. ನಮ್ಮ ಮೈಸೂರಿನ PSR ಸಿಲ್ಕ್, ಇಲ್ಲೇ ನಮ್ಮ ಮನೆ ಹತ್ರನೇ. ಯಾವಾಗ ನೀವು ಅಬ್ಸರ್ವ್ ಮಾಡ್ಬೋದು, ಜಾಸ್ತಿ ಮನೆ ಹತ್ರ ಯಾವ ಶಾಪ್ ಇದೆ ಅಲ್ಲಿ ಹೋಗೋದು ತಗೊಳ್ಳೋದು. ದೂರ ಹೋಗಿ ಟೆನ್ಷನ್ ಮಾಡ್ಕೊಂಡು ಸಿಟಿ ಒಳಗಡೆ ಎಲ್ಲ ಹೋಗೋಕ್ಕೆ ನನ್ನ ಕೈಲಿ ಆಗೋದೇ ಇಲ್ಲ. ಇಲ್ಲೇ 2 ವೀಲರ್ ತೊಗೊಂಡೋಗೋದು, ತಗೊಬಂದ್ಬಿಡೋದು. ಚೆನ್ನಾಗಿದೆ ದೀಪ್ತಿ? ಚೆನ್ನಾಗಿಲ್ವಾ? ಚೆನ್ನಾಗೈತೆ. ದೀಪ್ತಿರು ಕೂಡ ಮ್ಯಾಚಿಂಗ್ ತೊಗೊಂಡಿದ್ದಾಳೆ. ನನ್ನ ಡ್ರೆಸ್ಗೆ ಮ್ಯಾಚ್ ಆಗೋದು, ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ರೀತಿ ಡ್ರೆಸ್ ತೊಗೊಂಡೋಳೆ. ನಿಯರೆಸ್ಟು ಅಷ್ಟೇ ಅಲ್ವಾ ದೀಪೆ? ಜಾಸ್ತಿ ಏನಿಲ್ಲ. ನಮ್ಮ ದೀಪಿ ಓದಿದ್ರು ಟೆನ್ಷನ್ ಮಾಡ್ಕೊಬಿಟ್ರೆ ಸಿಕ್ಕಾಬಿಟ್ಟೆ, ಅದಕ್ಕೆ ಮಾತಾಡ್ತಾ ಇಲ್ಲ. ನೆಕ್ಸ್ಟ್ ನೋಡೋಣ ವಿಡಿಯೋ ಹೆಂಗೆ ಹೋಗುತ್ತೆ. ನನಗೂ ಕ್ಯೂರಿಯಾಸಿಟಿ ಇದೆ ವಿಡಿಯೋ ಹೆಂಗಿರುತ್ತೆ ಅಂದ್ಬಿಟ್ಟು. ಖಂಡಿತ ನನ್ನ ಜೊತೆ ನಿಮ್ಮ ಜರ್ನಿನೂ ಇರುತ್ತೆ ನನ್ನ ವಿಡಿಯೋ ಜೊತೆಯಲ್ಲಿ. ಮತ್ತೆ ವಿಡಿಯೋ ಎಂಡ್ ಮಾಡುವಾಗ ಸಿಗ್ತೀನಿ. ಬಾಯ್. ಇನ್ನು ನಾವು ನಮ್ಮೂರಿಗೆ ಬಂದು ತಲುಪಿದ್ವಿ. ನಮ್ಮ ಸ್ಟಾಪ್ ನಮ್ಮ ದೇವಸ್ಥಾನದ ಹತ್ರನೇ ಇರೋದು. ದೇವಸ್ಥಾನ ಯಾವುದೋ ಅಂದ್ಕೊಂಡ್ರ, ನಮ್ಮ ದೇವತೆ, ಗ್ರಾಮ ದೇವತೆ, ಊರ ದೇವತೆ ಆದಿಶಕ್ತಿ ತೋಪಮ್ಮನವರ ದೇವಸ್ಥಾನದ ಹತ್ರನೇ ನಮ್ಮ ಸ್ಟಾಪ್ ಇರೋದು. ಒಂದು ಸಾರಿ ಅಲ್ಲಿಗೂ ವಿಸಿಟ್ ಮಾಡಿ ನಮ್ಮ ತೋಪಮ್ಮನವರು ಹೇಗಿದ್ದಾರೆ ಅಂತ ವಿಚಾರಿಸ್ಕೊಂಡು ನೆಕ್ಸ್ಟ್ ನಾನು ನನ್ನ ಮಕ್ಕಳು ಮನೆಗೆ ಹೊರಟ್ವಿ. ಕತ್ಲೆ ಆಗಿತ್ತು, ಬಟ್ ಆ ಕತ್ಲೆನಲ್ಲಿ ಆ ಲೈಟಿಂಗ್ಸ್ಗಳ ಮಧ್ಯ ಹೋಗೋದು ತುಂಬ ಇಷ್ಟ ಅನ್ನಿಸ್ತಿತ್ತು. ಮನೆಯವರಿಗೆ ಸರ್ಪ್ರೈಸಾಗಿ ಬಂದಿದ್ವಿ ಅಲ್ವಾ. ಬನ್ನಿ ಆ ಸರ್ಪ್ರೈಸ್ ಹೇಗಿರುತ್ತೆ ಏನಿರುತ್ತಾ ಅಂತ ನೋಡೋಣ. ವಿ ಆರ್ ಬ್ಯಾಕ್ ಅಂತ ಹಾಕ್ಯಮ್ಮ. ಏನಮ್ಮ ಇದು SNKV ಅಂದರೆ ಏನು ಹೇಳು, ಗೊತ್ತಿಲ್ಲ. ಸಬ್ಸ್ಕ್ರೈಬ್
ನವೀನ ಕನ್ನಡ ವ್ಲಾಗ್ಸಾ? ಸಬ್ಸ್ಕ್ರೈಬ್ ಅದು ಇನ್ನೇನೋ ಹಂಗೆ ಬರ್ದಿರೋದು ಸಬ್ಸ್ಕ್ರೈಬ್ ಅಂತೈತೆ ಮೇಲ್ಗಡೆ ಇರೋದು ಶ್ರೀಮತಿ ನವೀನ ಕನ್ನಡ ವ್ಲಾಗ್ಸ್ ಸಬ್ಸ್ಕ್ರೈಬ್. ಹೋಗಿ ಮಳೆ ಬತ್ತು ಜೋರಾಗೆ. ನಡ್ರಿ ಹೋಗಿ, ನೀವು ಹೋಗಿ ಹೋಗಿ. ಒಂಚೂರು ಕ್ಲೂ ಬಿಡಬಾರ್ದು, ಹಂಗೆ ಹೋಗ್ಬೇಕು ಈಗ ಅಪ್ಪಂಗೆ. ಮಳೆ ಬರ್ತಿದೆ, ಹತ್ತೈತಿ. ತಡೀರಿ ಅಮ್ಮ. ಈಗ ತೆಗೀರೋ, ಇಲ್ಲೇ ಐತೆ, ನಾನು ಜೋಬಲ್ಲಿ ಕೊಡ್ಲಾ? ಯಾವ ಮನೆದು? ಓ ಈಗ ನೋಡ್ಕೊಳ್ಳಿ ಸಿ ಸಿ ಕ್ಯಾಮ್ರಾ. ಅನಾಯ್ತು ಅಮ್ಮ ಬಂದು ನಾನು ಗುಡ್ಸಿದ್ಕೆ ನೋಡಿ ಎಷ್ಟು ನೀಟಾಗದೆ ಮೊನ್ನೆ. ಎಂಥದ್ದು ಇಲ್ಲ, ಚೆನ್ನಾಗೇ ಐತೆ ನೋಡಿ ನಮ್ಮ ಸೋಫಾ. ಟೈಮಿಂಗ್ಸ್ ನೋಡೋದಿತ್ತು, ಎಷ್ಟೊತ್ತಿಗೆ ಬಂದ್ವಿ. ಯಪ್ಪ, ನಿಮ್ಮ ಅಪ್ಪಗೊಂದು ಸರ್ಪ್ರೈಸ್. ಮನೆಗೆ ಬರ್ತಿದ್ದಂಗೆ ನಾ ಬಂದಿದ್ದೀನಿ ಅಂತ ಇಂಟು ನಮ್ಮ ಮನೆಗೆ ಬಂದೆ. ಪರ್ಮನೆಂಟಾಗಿ ಯಾವಾಗ ಬರ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲಿದ್ರೆ ಇಲ್ಲಿ ಚಿಂತೆ, ಇಲ್ಲಿದ್ರೆ ಅಲ್ಲಿ ಚಿಂತೆ. ಈಗ ನಾವೊಂದು ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ. ಏನಂತ ಗೊತ್ತಾ, ನಮ್ಮಮ್ಮ ಮಾತ್ರ ಬಂದಿದೆ, ನಾನು ಮತ್ತು ನಮ್ಮ ದೀಕ್ಷಾ ಬಂದಿಲ್ಲ ಅಂತ. ಸೊ ನೋಡೋಣ ಏನಾಗುತ್ತೆ ನೆಕ್ಸ್ಟು ಅಂತ ಕಾಯ್ತಾ ಇರಿ. ಅಲ್ಲಮ್ಮ ರೆಡಿ? ಗೊತ್ತಾಗ್ಬೋದು, ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿಬಿಡ್ತಾರೆ, ನೋಡೋಣ. ಇಲ್ಲ ಚೆಕ್ ಮಾಡಮ್ಮ, ನೀವು ವಿಡಿಯೋ ಕಾಲ್ ಮಾಡಿಬಿಡಿ, ಅಪ್ಪಂಗೆ ಗೊತ್ತಾಗಲ್ಲ. ಸರಿ, ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಎಸ್, ಓಕೆ, ವಿ ಶುಡ್ ವಿನ್. ಬಾಯ್. ಬನ್ನಿ, ಇವಾಗ ನಮ್ಮ ಮನೆಯವರಿಗೆ ಎಲ್ಲರೂ ಸರ್ಪ್ರೈಸ್ ಕೊಡೋಣ. ಬಟ್ ಅವರಿಗೆ ನಾನು ಆಲ್ರೆಡಿ ಮನೆಗೆ ಪ್ರಾವಿಷನ್ಸ್ ತರಿಸ್ಬೇಕು ಅಂದ್ಬಿಟ್ಟು ವಿಡಿಯೋ ಕಾಲ್ ಮಾಡಿದ್ದೆ, ನಮ್ಮ ಮನೆಯಿಂದನೇ ಮಾಡಿದ್ದೀನಿ. ಬಟ್ ಅವ್ರಿಗೆ ಗೊತ್ತಾಗಲಿಲ್ಲ. ಇವಾಗ ನಾನು ಡೈರೆಕ್ಟ್ ನೋಡಿ ಅವ್ರಿಗೆ ಏನು ಅನಿಸುತ್ತೆ ನೋಡೋಣ ಬನ್ನಿ. ಓಕೆನಾ? ನೀವು ಹಂಗೆ ಕ್ಯೂರಿಯಸ್ ಆಗಿ ನೋಡ್ತಾ ಇರಿ. ಅವ್ರಿಗೆ ಸರ್ಪ್ರೈಸ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಓಕೆ, ಏನು ಅಂದ್ಕೊಂಡ್ರಿ ಅಪ್ಪ ನೀವು? ಸಾಕು ಬಿಡು ದೀಪಿ, ಇದ್ರಲ್ಲೇ ಮಾಡೋಣ. ದೀಪಿ ಸಾಕು ಬಿಡಿ. ಇನ್ನೊಂದು ಸ್ವಲ್ಪ ದೂರ ಬಿಡು, ಅಂದ್ ಏನಿಲ್ಲ. ಮಾತಾಡ್ರಿ. ಹಾಕಿ ಬಾಲು ಹಾಕಿ ಸ್ಲಿಪ್ಪರ್ ಬಿಟ್ಟು ಇಲ್ಲಿರೋ ಬ್ಯಾಗ್ ತಗೊಂಡಾಗ ಇಟ್ಬಿಟ್ಟು ಕಂಡ್ರೆ ಬಂದ್ಬಿಟ್ರು ಅಂತ ಅನ್ಕೊಟ್ರು. ನನಗೆ ಗೊತ್ತಿತ್ತು, ಭಯ ಪಟ್ಕೊಂಡ್ಬಿಡ್ತಾರೆ ಕಂಡ್ರೆ ಬರೋ ಮನೇಲಿ ಅಂದ್ಬಿಟ್ಟು. ನಾನು ಅವಾಗಲೇ ನೀವು ವಿಡಿಯೋ ಕಾಲ್ ಮಾಡಿದ್ರಿ, ಆ ಫೋಟೋ ತೋರಿಸ್ಲಾ? ನನ್ನನ್ನೇ ಚೆಕ್ ಮಾಡಕ್ ಫೋನ್ ಮಾಡಿದ್ದೀಯಾ, ವಿಡಿಯೋ ಕಾಲ್ ಮಾಡಿಸ್ತಿದ್ಯಾ ಅಂತ ಅಂದ್ರಿ. ನೋಡಿದ್ರಾ ಹೆಂಗ್ ಮಾಡಿದ್ರಿ? ಮಾಡ್ಲಾಗ್ತೀನಿ. 3 ಜನ ಬನ್ನಿ, ಈ ಕಡೆ 3 ಜನ ಬರೋದ ಬನ್ನಿ, 3 ಜನ ಬನ್ನಿ ಅಂತ ಇದ್ದೀನಿ. ಪಾಪ ಅಲ್ವಾ? ನೋಡಿ ಪಾಪ ನಮ್ಮ ಮನೆಯವರು ಎದ್ರೋಗ್ಬಿಟ್ರು. ಅಂದ್ರೆ ನನ್ಗೆ ಗೊತ್ತಿತ್ತು ಎದ್ರಕೊಂಡ್ಬಿಡ್ತಾರೆ. ಸಡನ್ ಆಗಿ ಯಾರಾದ್ರೂ ಹಂಗೆ ಬಂದ್ರೆ ಹಂಗೆ ಅಲ್ವಾ? ನಾವು ಟ್ರೈ ಮಾಡೋದು ಅಂತ ನೀವು ಟ್ರೈ ಮಾಡಕ್ ಹೋಗ್ಬೇಡಿ. ಅವ್ರಿಗೆ ಒಂದ್ ಕಡೆ ಖುಷಿ, ಒಂದ್ ಕಡೆ ಭಯ, ಎರಡೂ ಆಗಿ ಸುಮ್ಮನಾಗಿದ್ದಾರೆ. ಬೇರೆ ಟೈಮಲ್ಲಿ ಆಗಿದ್ರೆ ಹೊಡೆದೇ ಬಿಡೋರು, ನಿಜ ಹೊಡಿತಿದ್ರಲ್ವಾ? ಗೊತ್ತಾಗಲ್ವಾ ನಿಮಗೆ? ಹೊಡಿಸ್ಕೊಂಡಿದ್ಲಲ್ಲ, ಎದುರಿಸ್ಬಿಟ್ಟು ಒಂದಿನ ಒಂದು 3 days ಮಾತಾಡಿರ್ಲಿಲ್ಲ ನಮ್ಮ ದೀಪ್ತಿ. ಈ ಕಡೆ ಕ್ಯಾಮ್ರಾ ಗೊತ್ತಾಯ್ತಾ? ಯಾರು ಹಿಂಗೆಲ್ಲ ಮಾಡಬೇಡಿ.
ಪಾಪ ಅಲ್ವಾ ಅಂದ್ರೆ ಜಸ್ಟ್ ಫಾರ್ ಅ ಫನ್ ಅಷ್ಟೇ. ಜಸ್ಟ್ ಫಾರ್ ಎ ಫನ್ ಅಷ್ಟು. ಓಕೆ ನನ್ನ ಕೂದಲೆಲ್ಲ ಬಾಯ್ 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 ಗಾಯ್ಸ್. ನೋಡಿದ್ರಲ್ಲ ಹೇಗನ್ನಿಸ್ತು, ಫನ್ನಿಯಾಗಿತ್ತಲ್ವಾ. ಇನ್ನು ನೆಕ್ಸ್ಟು ನಾನು ಮೈಸೂರಿಂದನೇ ಸಾಂಬಾರು ಮಾಡ್ಕೊಂಡು ತೊಗೊಂಡೋಗಿದ್ದೆ. ಅದಕ್ಕೆ ಸ್ವಲ್ಪ ರೈಸ್ ಮಾಡಿಕೊಂಡು ಅವತ್ತಿನ ಊಟನೂ ಮುಗಿಸ್ಕೊಂಡ್ವಿ. ಅವತ್ತು ಇನ್ನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಹೋಗಿ ತುಂಬ ದಿನ ಆಗಿತ್ತು. ಒಂದಷ್ಟು ಮಾತು ಕತೆ, ಅದ್ರ ಜೊತೆಗೆ ಬಿಗ್ ಬಾಸ್ ನೋಡಬೇಕಾಗಿತ್ತು. ಅವತ್ತು ಶನಿವಾರ ಆಗಿದ್ದರಿಂದ ಬಿಗ್ ಬಾಸ್ ನೋಡೋ ಒಂದು ಕಮಿಟ್ಮೆಂಟ್ ಕೂಡ ಇತ್ತು. ಸುದೀಪ್ ಅವ್ರು ಬರ್ತಿದ್ರಲ್ವ. ಇನ್ನು ನೆಕ್ಸ್ಟ್ ಡೇ ನನ್ನ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು ಪುಟ್ಟ ರಂಗೋಲಿ ಮೂಲಕ ನಿಮಗೂ ಶುಭೋದಯ ಹೇಳ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಏನಮ್ಮ ಫುಲ್ ಏನು ಮಿಂಚಿಂಗಿವು, ಎಲ್ಲಿಗೆ ಹೋಗ್ತಾ ಇದ್ದೀರಾ? ತಿರುಗಿ ಕಡೆ. ಫ್ರೆಂಡ್ ಮನೆಗೆ ಚೆನ್ನಾಗಿ ಕಾಣಿಸ್ತೈತಾ? ಸೀರೆ ಚೆನ್ನಾಗಿ ಕಾಣ್ತೈತೆ. ಯಾರು ಸೆಲೆಕ್ಷನ್ ಇದು? ದೀಕ್ಷಾ. ದೀಕ್ಷಾಂದು. ದೀಕ್ಷಾ ಸೆಲೆಕ್ಷನ್. ಹಾಂ ಚೆನ್ನಾಯ್ತಾ? ಟೈಮ್ ನೋಡೋಷ್ಟು ಎಷ್ಟೊತ್ತಾಗಿದ್ದಾಗಲೇ 1 ಗಂಟೆ ಆಗಿದೆ. ಮನೆ ಕೆಲಸ ಎಲ್ಲ ಮುಗಿಸಿ ಅಪ್ಪ ಬೆಳಿಗ್ಗೆ 6 ಗಂಟೆಯಿಂದ ಇಷ್ಟು ತಂತಾಗೈತೆ. ಒಂದು ಇತ್ಯದಕ್ಕೆ ಹೇಳ್ತಾಳೆ ಬೊಮ್ಮ ಬೇಗ ಹೋಗಿ ಆಮೇಲೆ ಪಾತ್ರೆ ತೊಳೆಯೋದು ಬಾದಿರ್ತೀವತ್ತೆ ಬೇಗ ಕೊಡೋದು ಇಷ್ಟಿಯಾ? ಇಟ್ಬಿಲ್ಲ ಇದು ದೀಕ್ಷೋ ಬಾಯಿ ಮಗನೆ ಬರೋದಿಲ್ಲ ನೋಡಿ. ರೆಡಿ ಸ್ಯಾರಿ ಹಾಕೊಳ್ತಾನೆ ಅಷ್ಟು ಅಂಕ ರೆಡಿ ಆಗೋಳೆ. ಭಾರಿ ಟೈಮ್ ಆಗುತ್ತೆ. ಹೋಗೋಣ ಇಲ್ಲ ನೋಡಿ ಇಲ್ವಂತೆ. ಬಾಯ್ 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 ದೀಕ್ಷೋ. ಬಾಯ್. ಚಿಂಟು ಅಂತೀನೋ, ಚುಮ್ಮಿ ಅಂತೀನೋ, ದೀಕ್ಷಾ, ದೀಪ್ತಿ ಏನಂತೀನೋ. ಒಟ್ಟಲ್ಲಿ ನಾವಿಬ್ರದ್ದು ಬಿಡಿ, ಗೊತ್ತಾಯ್ತದೆ. ಹೋಗೋಣ ಆದರೆ ವಿಡಿಯೋ ಮಾಡ್ಕೊತೀನಿ, ಇಲ್ಲಾಂದರೆ ಇಲ್ಲ. ಓಕೆನಾ? ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಬನ್ನಿ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ತುಂಬ ಚೆನ್ನಾಗಿತ್ತು. ದೇವರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು. ಆದರೆ ತುಂಬ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಜನ ಜಾಸ್ತಿ ಇದ್ದಿದ್ದರಿಂದ ವೀಡಿಯೋ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಇವರೇ ನನ್ನ ಫ್ರೆಂಡ್ ಅರ್ಚನಾ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದಾರೆ. ಅವತ್ತು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಪರವಾಗಿಲ್ಲ. ಅವ್ರಿಗೆ ಹೇಳಿದ್ದೀನಿ ಮತ್ತೊಂದು ದಿನ ಬರೋಣ, ನಿಮ್ಮ ಜೊತೆನೂ ಒಂದು ಲಾಗ್ ಮಾಡ್ತೀನಿ, ಮತ್ತು ಅವ್ರ ಮನೆ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಅವಾಗಾದರೆ ಸ್ವಲ್ಪ ಪೀಸ್ಫುಲ್ಲಾಗಿರುತ್ತೆ. ಮನೇಲಿ ಈ ಥರ ತುಂಬ ಜನ ಜಂಗುಳಿ ಅನ್ಸಲ್ಲ ಅಲ್ವಾ. ಅಂಥ ದಿನ ಒಂದಿನ ಹೋಗಿ ಅವ್ರ ಜೊತೆನೂ ಒಂದು ಲಾಗ್ ಮಾಡ್ತಾ ವೀಡಿಯೋನ ಮಾಡಿ ಹಾಕ್ತೀನಿ. ನೋಡಿರೋಂತೆ ಮನೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಅರ್ಚನಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಡುಗೆ ಮನೇಲಿ ಅಲಂಕಾರ ಅಂತೂ ಸೂಪರಾಗಿ ಮಾಡಿದರು. ಅದೊಂದು ವೀಡಿಯೋ ಮಾಡ್ಕೊಂಡ್ವಿ. ಅಲ್ಲಿ ಜನಸಂಖ್ಯೆ ಕಮ್ಮಿ ಇದ್ದಿದ್ದರಿಂದ ಒಂದು ವೀಡಿಯೋ ಮಾಡ್ಕೊಂಡ್ವಿ. ನನಗಂತೂ ಬಹಳ ಇಷ್ಟ ಆಯಿತು. ಅವ್ರೇನು ಎಷ್ಟು ಚೆಂದ ಅಲಂಕಾರ ಮಾಡಿ ರಂಗೋಲಿ ಎಲ್ಲ ಹಾಕಿದ್ರು ಅಂದರೆ ಇದ್ರದ್ದು ಒಂದು ಶಾರ್ಟ್ಸ್ ಹಾಕ್ತೀನಿ ನೋಡಿ. ಯಾರಿಗಾದರೂ ಐಡಿಯಾಸ್ ಬೇಕಿದ್ದರೆ ಈ ವಿಡಿಯೋ ನೋಡಿ ತಗೊಳ್ಳಿ. ಈ ಥರ ಎಲ್ಲ ಒಂದು ಮೆಟೀರಿಯಲ್ಸ್ ಇದ್ಬಿಟ್ರೆ ನಾವು ಅಲಂಕಾರ ಮಾಡ್ಬೋದು ಅಂತ ಅನ್ನಿಸ್ತಾಯಿತ್ತು. ನನಗಂತೂ ಇದು ನೋಡಿ ತುಂಬಾ ಖುಷಿಯಾಯಿತು. ಅರ್ಚನಾ ನಿಜವಾಗ್ಲೂ ಅಲಂಕಾರ ಎಲ್ಲ ಚೆನ್ನಾಗಿತ್ತು. ಮನೆ ಕೂಡ ಸೂಪರಾಗಿದೆ. ಈ ಮನೆಯಲ್ಲಿ ನಿಮಗೆ ತುಂಬಾ ಒಳ್ಳೆಯದಾಗಲಿ. ನೀವೇನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ನೆರವೇರಲಿ. ಯಾಕಂದರೆ ಮನೆ ಕಟ್ಟೋದು ಎಷ್ಟು ಕಷ್ಟ ಅಂತ ನನಗೂ ಗೊತ್ತು, ನಮಗೂ ಆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮನೆ ಕಟ್ಟಿದ್ದೀರಾ, ಮನೇಲಿ ತುಂಬ ಖುಷಿಯಾಗಿ ನೀವು ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀನಿ. ನೋಡಿದ್ರಲ್ಲ, ನಾನು ತುಂಬ ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಖಂಡಿತ ಹೋಗಿ ವೀಡಿಯೋ ಮಾಡೋಣ. ಡೂಪ್ಲೆಕ್ಸ್ ಹೌಸು. ನೆಕ್ಸ್ಟು ಮೇಲ್ಗಡೆ ಅಂತೂ ಈ ಥರ ಅವರೇನು ಶಟೌಟೋ ಅಥವಾ ಏನಂತೀವಿ ಬಾಲ್ಕನಿ ಮಾಡ್ಕೊಂಡಿದ್ದಾರಲ್ಲ, ಸೂಪರಾಗಿದೆ. ಅವ್ರಿಗೂ ನಾನು ಹೇಳ್ತಾ ಇದ್ದೆ ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ದೆ, ತುಂಬ ಐಡಿಯಾದಿಂದ ಮಾಡಿಸ್ಕೊಂಡಿದ್ದೀರಿ ಅಂತ. ಇನ್ನು ನಾನು ನನ್ನ ಮಗಳು ಒಂದು ರೌಂಡಲ್ಲಿ ಒಂದಷ್ಟು ಫೋಟೋ ಗಿಟೋ ಎಲ್ಲ ತೆಗೆಸ್ಕೊಂಡು ಇನ್ನೊಮ್ಮನೇನೇನೋ ನನಗೆ ಒಂದಷ್ಟು ಫೋಟೋ ತೆಗೆಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಹೇಳಿದ್ದೆ ಈ ಪ್ಲೇಸ್ ಅಂತೂ ಈ ಬರ್ತ್ಡೇ ಮಾಡಲಿಕ್ಕೆ ಎಲ್ಲ ಜನ ನಮ್ಮ ನೆಂಟರು ಎಲ್ಲ ಸೇರ್ಕೊಂಡಾಗ ಕೂತ್ಕೊಳ್ಳಿಕ್ಕೆ ಆ ರೀತಿ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಒಂದೊಳ್ಳೆ ಐಡಿಯಾದಲ್ಲಿ ಮಾಡಿಸಿದ್ದಾರೆ. ದೇವ್ರ ಮನೆಯೂ ಕೂಡ ಚೆನ್ನಾಗಿದೆ. ನೆಕ್ಸ್ಟು ಊಟ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ವೆರೈಟಿ ಆಗಿ ತುಂಬ ಯುನಿಕ್ಕಾಗಿ ಅಡುಗೆ ಮಾಡಿಸಿದ್ರು. ಅದು ಇಷ್ಟ ಆಯಿತು. ಎಲ್ಲ ಮುಗಿಸ್ಕೊಂಡು ಇನ್ನು ನಾನು ನನ್ನ ಮಗಳನ್ನು ಕೂಡ ಮನೆಗೆ ಹೊರಟು ಬಂದ್ವಿ. ಆ್ಯಸ್ ಯೂಶ್ವಲ್ ಹೋದ್ಮೇಲೆ ವಾಪಸ್ ನಮ್ಮ ಮನೆಗೆ ಬರಬೇಕಲ್ಲ. ಬನ್ನಿ ಇನ್ನು ವೀಡಿಯೋನ ಮನೆಯಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ನೋಡುವ. ಮಾಡ್ತಾಯಿದ್ದೀರಮ್ಮ? ಏನಪ್ಪ, ಬಂದ ತಕ್ಷಣ ಹೋಗೋ ಎಲ್ಲ ಹಾಕೊಂಡೋಗೋದು, ಬಂದ ತಕ್ಷಣ ಎಲ್ಲ ಜಾಗ ತೊಗೊಂಡೋಗಿ ಸೇರಿಸೋದು, ಅದೇ ಕೆಲಸ. ಹೆಂಗಿತ್ತು ಫಂಕ್ಷನು? ಚೆನ್ನಾಗಿತ್ತು. ಯಾರ್ಯಾರು ಸಿಕ್ಕಿದ್ರು ಒಂದಷ್ಟು ಜನ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು. ಏನು ತುಂಬ ಬೇಗ ಹೋಗಿದ್ರಲ್ಲ? ಕರೆಕ್ಟ್ ಟೈಮ್ಗೆ ಹೋಗಿದ್ವಿ ಕೊನೆಗೆ. ಅಂದರೆ ಅವ್ರೆಲ್ಲ ಊಟ ಆಗ್ಬಿಟ್ಟಿತ್ತು. ನಾನು ದಿಕ್ತೀನಿ, ಆಮೇಲೆ ಹೋಗಿದ್ವಿ. ಇನ್ನೂ ಜನ ಇದ್ರು. ನೀನು ಬಂದಲ್ಲ, ಕೇಳ್ತಿದ್ರು ನೀನು ಸುಮಾರು ಜನ. ನಿಮ್ಮ ಅಪ್ಪನೂ ಕೇಳಿದ್ರು. ಆಂಟಿ ಕೇಳಿದ್ರು. ಆಂಟಿ ಕೇಳಿದ್ರು ನಿಮ್ಮನ್ನ. ಮನೆಯಲ್ಲ ಹೆಂಗಿತ್ತು? ಚೆನ್ನಾಗಿತ್ತು ನನ್ನ ಮಗ. ಡೂಪ್ಲೆಕ್ಸ್ ಹೌಸು ಚೆನ್ನಾಗಿತ್ತು. ವಿಡಿಯೋ ಮಾಡಾಕ್ತೀವಿ ನೋಡಿ. ಚೆನ್ನಾಗಿರೋ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು.
ಹ್ಞೂ ಏನು ಫುಲ್ ಸೀರಿಯಲ್ ಎಲ್ಲ ಮಿಂಚಿಂಗ್ ಇವತ್ತು. ಫಂಕ್ಷನ್ ಅಲ್ವಾ, ಹ್ಞೂ ಗೃಹ ಪ್ರವೇಶ ಅಲ್ವಾ, ಅದಕ್ಕೆ ಸ್ವೀಟ್ ಏನು ಊಟ ಹೆಂಗಿತ್ತು? ಆಯ್ತಾ. ಊಟ ಎಲ್ಲ ಹೆಂಗಿತ್ತು? ಊಟನೂ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಊಟ ಮನೆ ಎಲ್ಲ ಸೂಪರ್ ಚೆನ್ನಾಗಿತ್ತು. ನೀವು ಯಾವ್ಯಾವ ಮನೆ ಕಟ್ಟಿ ಅಂತಾರಲ್ಲ, ಅದಕ್ಕೆ ಇನ್ನೂ ಚೆನ್ನಾಗಿ ನೋಡೋಣ ಯಾವಾಗ ಮಾಡ್ತೀನಿ. ಈಗ ಇನ್ನೊಂದು ಫಂಕ್ಷನ್ದು ಇನ್ವಿಟೇಷನ್ ಬಂದಿದೆ. ಮಾ ಏನೇ ಏನು ಗೊತ್ತಾ, ವೈಫೈ ಬಂದ್ಬಿಟ್ಟೈತೆ. ವೈಫೈ ಬಂದ್ಬಿಟ್ಟೈತೆ. ಕೈ ಕಾಲು ತೊಳ್ಕೊಂಡು ಊಟ ಕೂತ್ಕೊಳ್ಳೋಕೆ ಹೇಳುವೆ. ಹಾಂ ಮನೆಗೆ ಬಂದ್ರೆ ಕೈ ಕಾಲು ತೊಳ್ಕೊಂಡು ಊಟ ಕೂತ್ಕೊಳ್ಳಿ ಅಂತ ಹೇಳೋದಿಲ್ವಾ? ಹೇಳ್ಬೇಕಾಗಿತ್ತು. ನೋಡಿ, ನಿನ್ನೆಯಿಂದ ವೈಫೈ ಕನೆಕ್ಷನ್ ಪ್ರಾಬ್ಲಮ್ ಆಗಿತ್ತು. ಪ್ರಾಬ್ಲಮ್ ಅಲ್ಲ, ಏನೋ ಬಂದಿರಲಿಲ್ಲ ಅದು. ಪೇಮೆಂಟು 24 hours ಆದಮೇಲೆ ಆಗೋದು ಅಂತ. ನೆನೆ ಪಾಪ ಬಿಗ್ ಬಾಸ್ ನೋಡ್ತಾ ಕೂತಿದ್ದ. ಸುದೀಪ್ ಬೇಜಾರು ಮಾಡೋದ್ರೆ ಅಂತ ಮೊಬೈಲಲ್ಲಿ ನೋಡಿದ್ದಾಯಿತು. ಆಯಿತಾ, ನಿನ್ನೆ ದಿನ ಅಷ್ಟು ಟ್ರೈ ಮಾಡಿದ್ರು, ಬೆಳಿಗ್ಗೆಯಿಂದನೂ ಟ್ರೈ ಮಾಡಿದ್ರು. ಇವತ್ತು ನಾನು ಲಾಗ್ ಹಾಕೋಕ್ಕಾಗಿಲ್ಲ. ನನ್ನ ಮೇಲೆ ಬೇಜಾರಾಯಿತು. ಲಾಗ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ವೈಫೈ ಇಲ್ವಲ್ಲ ಅಂತ ಸುಮ್ಮನೆ ಆದೆ. ಬಂದಾಗ ಕೈಕಾಲು ತೊಳ್ಕೊಳ್ಳಿ, ಊಟಕ್ಕೆ ಕೂತ್ಕೊಳ್ಳಿ ಅಂತ ಬಾಳೆ ಎಲೆ ಹಾಕಬೇಕು. ಅಷ್ಟು ಗೊತ್ತಾಗ ನಿನಗೆ ನಮ್ಮ ಟ್ರೆಡಿಷನಲ್ ಮಾಡ್ಕೋತಾರ. ಅದು ವೈಫೈ ಆದ್ರೇನು ನೆಂಟು ಥರ ನೆಂತಾರೆ ಅಲ್ವಾ ದೀಕ್ಷಾ? ಎಲ್ಲ ಇಂಟರ್ನೆಟಲ್ಲಿ ಊಟ ಕಳಿಸ್ಬಿಟ್ಟಿದ್ದೀನಿ ಅಂತ ಹೇಳಿ ಹಾಕ್ಬಿಟ್ಟು ಕಳಿಸ್ಬಿಟ್ಟಿದ್ದೀನಿ ಊಟನ. ಏನು ಊಟನ? ಬಾತು ಮಾಡಿದಾ? ನೀವು ಮಾಡಿದ್ರಲ್ಲ, ಊಟ ಮಾಡ್ದಾ? ಮಾಡಿದೆ. ನಿಮ್ಮಪ್ಪ ಅಪ್ಪ ಅಲ್ಲೇ ತಿನ್ಕೊಬತ್ತಂತೆ. ಹೌದೇನ್ರಿ? ಟಿಜೆ ಮಾತಾಡಿದ್ದೀನಿ. ಹೆಂಗಿತ್ತು ಟಿಜೆ ಎಕ್ಸ್ಪೀರಿಯೆನ್ಸು? ಎದುರಿಸಿದ್ದು ಎಷ್ಟು ಎದುರ್ಕೊಂಬಿಟ್ರಿಲ್ವಾ? ಪುನಃ ಮಾಡಬಾರ್ದಲ್ವ ಟಿಜೆ? ಅಪ್ಪ ಮಾಡಿದ್ರೆ ಏನು ಮಾಡ್ತೀರಾ ಪುನಃ? ನೆಕ್ಸ್ಟ್ ಏಟೆ ಅಲ್ವಾ ಟಿಜೆ? ಅವ್ರಿಗೆ ಯಾರು ಅಂತಲೇ ಸಡನ್ನಾಗಿ ಗೊತ್ತಾಗ್ಲಿಲ್ವಲ್ಲ ನಾವ ಯಾರು ಅಂತ. ಬಟ್ ನಿಮ್ಮ ತಾಟ್ ಏನಂತ ಬಂತು? ಕಳ್ರಿ ದೇವ ಬಂದ್ಬಿಡ್ತೇನೆ. ಟಿಜೆ ಏನು ಅನ್ನಿಸ್ತು? ನೀವೇನು ಕ್ಯಾಮ್ರಾ ಮುಂದೆ ಬರ್ಬೇಡಿ, ಹಂಗೆ ಹೇಳಿ. ಯಾರು ಅನ್ಕೊಂಡ್ರಿ ಟಿಜೆ? ಮಾತಾಡಬೇಕು ಈಗ. ಮಾತಾಡಲ್ಲ, ಬರೀ ಕೋರ್ಟಲ್ಲಿ ಆಫೀಸಲ್ಲಿ ಮಾತ್ರ ಮಾತಾಡೋದು. ಅಲ್ಲೂ ಜಾಸ್ತಿ ಮಾತಾಡಲ್ಲ ಬಿಡಿ. ಯಾವ ಕ್ಲೈಂಟ್ಸ್ ಕೇಳೋದು ಜಾಸ್ತಿ ಮಾತಾಡಲ್ಲ ಅಂತಿರ್ತಾರೆ. ಮುಖ ಓದಿಸ್ಕೋತಾರೆ, ಕೋಪ ಮಾಡ್ಕೋತಾರೆ ಅಷ್ಟೇ. ಮಾತಾಡ್ರಿ, ಆದರೆ ನಮ್ಮ ಥರ ನಿಜವಾಗ್ಲೂ ಟ್ರೈ ಮಾಡಬೇಡಿ. ನಿನ್ನೆಯಿಂದ ನಾನು ಸಕ್ಕ ಸಲ ಯೋಚನೆ ಮಾಡಿದ್ದೀನಿ, ಏನಾದ್ರು ಆಗ್ಬಿಟ್ಟಿದ್ರೆ ಅವ್ರಿಗೆ ಅಂತ ಸಖತ್ ಭಯ ಆಯ್ತಾಯಿತ್ತು. ಇವರಿಬ್ರು ಅವರೆಲ್ಲ ತರಲೆ ನನ್ನ ಮಕ್ಕಳು, ಇವರಿಂದನೇ ಆಗಿದ್ದು. ದಯವಿಟ್ಟು ನಾನೇ ಹೇಳ್ತಿದ್ದೀನಿ, ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಯಾರು ಹಂಗೆ ಟ್ರೈ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಮನೇಲಿ ಒಬ್ಬರೇ ಇರ್ತಾರಲ್ವಾ, ಸಡನ್ನಾಗಿ ಹಂಗೆ ಮನುಷ್ಯರು ಕಂಡ್ರೆ ಬೇರೆ ಏನು ನೋಡಬೇಕಾದ್ರೆ ಇಲ್ವೋ, ಮನುಷ್ಯರು ನೋಡಿ ನಿಜವಾಗ್ಲೂ ಎದುರುಗೋತಾರೆ. ದಯವಿಟ್ಟು ಯಾರು ಟ್ರೈ ಮಾಡಬೇಡಿ. ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅನ್ಕೊಂಡು ಅಲ್ವಾ ಟಿಜಿ? ಅದಾದ್ರೆ ಹೇಳ್ರಿ ಹ್ಞೂ ಅಂತ. ಆ ಕಡೆ ತಿರುಗಿಸ್ಬಿಡೆ, ಕ್ಯಾಮ್ರಾನ ತಿರುಗಿಸ್ಬಿಡೆ. ತಿರುಗಿಸ್ಲಾ? ನೋಡಿಯಪ್ಪ ಏನಿ. ಇದೆಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ, ನೀವು ಈ ಹಿಂದೆ ನೋಡಿದಂಥ ಸುರೇಶ್ ಸರ್ ಸಂದರ್ಶನ ಆ ವಿಡಿಯೋನ ಮಾಡಲಿಕ್ಕೆ ಹೋಗಿದ್ದೆ. ಅದೆಲ್ಲ ಆದಮೇಲೆ ಮೈಸೂರಿಗೆ ಹೊರಟ್ವಿ. ನಿಜವಾಗ್ಲೂ ಮನೇಲಿ ಅಡುಗೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಆಗಲಿ ಪೇಷನ್ಸ್ ಆಗಲಿ ಎರಡೂ ಇರಲಿಲ್ಲ. ಅದಕ್ಕೋಸ್ಕರನೇ ನಾವು ಆನ್ ದಿ ವೇ ಜನತಾ ರೆಸ್ಟೋರೆಂಟ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಬಂದ್ವಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ಲಿನ್ಸಿ ಆಗಿರುತ್ತೆ. ಮೇಯ್ನಾಗಿ ಶುಚಿ ತುಂಬ ಮುಖ್ಯ. ಅದರಲ್ಲಿ ಇವರು ನಿಜವಾಗ್ಲೂ ಔಟ್ ಆಫ್ ಔಟ್ ಕೊಡ್ಬೋದು, ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಬಂದರೆ ಆನ್ ದಿ ವೇ ಈ ರೆಸ್ಟೋರೆಂಟ್ಗೆ ಬರೋದು. ಯಾರು ಮೈಸೂರಿಂದ KR ನಗರ, ಮೈಸೂರಿಂದ ಹುಣಸೂರು ಈ ರೀತಿ ಟ್ರಾವೆಲ್ ಮಾಡ್ತೀರಾ, ಖಂಡಿತ ಈ ರೆಸ್ಟೋರೆಂಟ್ಗೆ ಹೋಗಿ. ಟೇಸ್ಟು ಕೂಡ ಸೂಪರಾಗಿರುತ್ತೆ. ತುಂಬ ಖಾರ ಆಗಲಿ, ತುಂಬ ಏನೋ ಒಂಥರ ಅನಿಸಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಹೋಗಿ ಟ್ರೈ ಮಾಡಿ. ನಾವಂತೂ ಫ್ಯಾಮಿಲಿ ಇಲ್ಲಿಗೆ ಸುಮಾರು ಸಾರಿ ಹೋಗಿದ್ದೀವಿ. ತುಂಬಾ ಖುಷಿಯಾಯಿತು. ಊಟ ಎಲ್ಲ ಮಾಡಿಕೊಂಡು ಅಲ್ಲೂ ಒಂದಷ್ಟು ಫೋಟೋಸ್ ತೊಗೊಂಡು ಎಲ್ಲಿಗೋದ್ರೂ ನಮ್ಮದೇ ಜಾಗನೇನೋ ಅನ್ನೋ ರೀತಿ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೂ ಮೈಸೂರಿಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ, ನನ್ನ ವಿಡಿಯೋಸ್ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ಸುರೇಶ್ ಸರ್ ಸಂದರ್ಶನ ನೋಡಿ ನನಗೆ ತುಂಬ ಅಪ್ರಿಷಿಯೇಟ್ ಮಾಡಿದ್ದೀರಾ. ನಿಮ್ಮೆಲ್ರಿಗೂ ತುಂಬಾ ಧನ್ಯವಾದಗಳು. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.